ನಮಸ್ಕಾರ ಸ್ನೇಹಿತರೆ, ಇವತ್ತೇ ನವರಾತ್ರಿಯ 5ನೇ ದಿನ. ಇವತ್ತು ನಾವು ದುರ್ಗಾದೇವಿಯ ಅಂಶವಾದ ಸ್ಕಂದಮಾತೆಯನ್ನು ಪೂಜಿಸುತ್ತೇವೆ. ಹಾಗಾಗಿ ಇವತ್ತು ಸ್ಕಂದಮಾತೆಯ ಕತೆ ಕೇಳೋದ್ರಿಂದ ನಮ್ಮಲ್ಲಿ ಧೈರ್ಯ, ಸಾಹಸ, ವಿಘ್ನ ನಿವಾರಣೆ ಹಾಗೂ ನಮ್ಮ ಜಾತಕದಲ್ಲಿ ಬುಧಗ್ರಹ ಬಲಪಡುತ್ತದೆ. ಆಲಸ್ಯ ಮಾಡದೆ ಕತೆ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ಕಂದಮಾತೆಯು ಅನಾಹತ ಚಕ್ರ ಅಥವಾ ವಿಶುದ್ಧ ಚಕ್ರದ ಅಧಿಪತಿ. ಹಾಗೆ ಬುಧಗ್ರಹ ಇವರ ಆಧೀನದಲ್ಲಿ ಇರುತ್ತದೆ. ಇವತ್ತು ನಾವು ಓಂ ದೇವಿ ಸ್ಕಂದಮಾತಾಯೇ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಜಪಿಸಬೇಕು. ಇದರಿಂದ ಬುಧಗ್ರಹ ಬಲಪಡುವುದರ ಜೊತೆಗೆ ನಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ. ಜಗನ್ಮಾತೆಯಾದ ದುರ್ಗಾದೇವಿಯ 5ನೇ ಅವತಾರ ಸ್ಕಂದಮಾತೆ. ಲೋಕ ಕಲ್ಯಾಣಕ್ಕಾಗಿ ದೇವಿಯು ಪಡೆದ ಅವತಾರಗಳಲ್ಲಿ ಸ್ಕಂದಮಾತೆಗೆ ವಿಶೇಷವಾದ ಸ್ಥಾನ ಕೊಡಲಾಗಿದೆ. ಮಾತೃತ್ವದಲ್ಲಿ ಉನ್ನತವಾದ ಶಿಖರಕ್ಕೆ ಸ್ಕಂದಮಾತೆಯನ್ನು ಹೋಲಿಸುತ್ತಾರೆ. ಹೆತ್ತ ತಾಯಿ ಮಗುವನ್ನು ಎಷ್ಟು ಮಮಕಾರದಿಂದ ಸಾಕಿ ಬೆಳೆಸುತ್ತಾಳೋ ಅದೇ ರೀತಿ ಸ್ಕಂದಮಾತೆಯು ಅವಳ ಭಕ್ತರನ್ನು ಪೋಷಿಸುತ್ತಾಳೆ. ಸ್ಕಂದ ಅಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ. ಮಾತೆ ಅಂದರೆ ತಾಯಿ. ಸ್ಕಂದನ ತಾಯಿಯಾದ್ದರಿಂದ ಈಕೆಯನ್ನು ಸ್ಕಂದಮಾತೆ ಎಂದು ಕರೆಯುತ್ತಾರೆ. ಕೆಲವು ಯುಗಾಂತರಗಳಿಂದ ತಾಯಿ ಪ್ರೀತಿ ಹಾಗೂ ವಾತ್ಸಲ್ಯಕ್ಕೆ ಉದಾಹರಣೆಯಾಗಿ ಸ್ಕಂದಮಾತೆಯನ್ನು ವರ್ಣಿಸುತ್ತಾ ಬಂದಿದ್ದಾರೆ. ಪುರಾಣಗಳ ಪ್ರಕಾರ ಸ್ಕಂದಮಾತೆಗೆ 4 ಕೈಗಳು ಇರುತ್ತದೆ. ಆಕೆ ತನ್ನ 4 ಕೈಗಳಿಂದ ಲೋಕವನ್ನು ಕಾಪಾಡುತ್ತಾಳೆ. ದೈವತ್ವದಿಂದ ತುಂಬಿದ ಕಾಂತಿಯಿಂದ ಆಕೆ ಕಾಣಿಸುತ್ತಾಳೆ. ಸ್ಕಂದಮಾತೆಯ ಮಡಿಲಲ್ಲಿ 6 ತಲೆಗಳನ್ನು ಹೊಂದಿರುವಂತ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಕುಳಿತಿರುತ್ತಾರೆ. ದೇವಿ ಭಾಗವತ ಪುರಾಣದ ಪ್ರಕಾರ ಆಕೆ ಪದ್ಮಾಸನದಲ್ಲಿ ಕುಳಿತಿರುತ್ತಾರೆ. ಆಕೆಯ ಕೈಯಲ್ಲಿರುವಂತ ತಾವರೆ ಹೂಗಳು ಶಕ್ತಿ ಹಾಗೂ ಸ್ವಚ್ಛತೆಗೆ ಸಂಕೇತ. ಸ್ಕಂದಮಾತೆಯು ಸಿಂಹದ ಮೇಲೆ ಕುಳಿತುಕೊಂಡು ನಮಗೆ ದರ್ಶನ ಕೊಡುತ್ತಾರೆ. ಜಗನ್ಮಾತೆಯ ವಾಹನವಾದ ಸಿಂಹವು ಧೈರ್ಯ ಹಾಗೂ ಶೌರ್ಯದ ಸಂಕೇತ. ಲೋಕಮಾತೆಯಾದ ಸ್ಕಂದಮಾತೆಯು ಸಿಂಹ ವಾಹಿನಿಯಾಗಿ ತನ್ನ ಭಕ್ತರಿಗೆ ಅಭಯ ಕೊಡುತ್ತಾಳೆ. ಸನಾತನ ಧರ್ಮದಲ್ಲಿ ಸ್ಕಂದಮಾತೆಯ ಬಗ್ಗೆ ಹಲವಾರು ಪ್ರಸ್ತಾವನೆಗಳು ಬರುತ್ತದೆ. ಮುಖ್ಯವಾಗಿ ಸ್ಕಂದ ಪುರಾಣದಲ್ಲಿ ಸ್ಕಂದಮಾತೆಯ ಬಗ್ಗೆ ಹೆಚ್ಚಿನ ವಿವರಗಳು ಕಾಣಿಸುತ್ತದೆ. ಆಕೆಯ ಕಥೆಯು ತಾರಕಾಸುರ ಎಂಬ ಅಸುರನ ದುಷ್ಟ ಕೃತ್ಯಗಳ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚಾಗಿ ಕೇಳಿಬರುತ್ತದೆ. ತಾರಕಾಸುರನ ಸಂಹಾರಕ್ಕೆ ಸ್ಕಂದಮಾತೆಯು ಕಾರಣವಾಗುತ್ತಾಳೆ. ತಾರಕಾಸುರ ಶಿವನ ಪುತ್ರನ ಕೈಯಿಂದಲೇ ಅವನಿಗೆ ಮರಣ ಸಂಭವಿಸಬೇಕು ಎಂಬ ವರ ಪಡೆದಿರುತ್ತಾನೆ. ಆದರೆ ಸತೀದೇವಿಯ ಮರಣದ ನಂತರ ಪರಮೇಶ್ವರ ಅದೇ ಕೊರಗಿನಲ್ಲಿ ತಪಸ್ಸು ಮಾಡುತ್ತಾ ಕುಳಿತು ಬಿಡುತ್ತಾರೆ. ಅದೇ ಸಮಯದಲ್ಲಿ ಸತೀದೇವಿಯ ಇನ್ನೊಂದು ಅವತಾರವಾದ ಪಾರ್ವತೀ ದೇವಿಯನ್ನು ಪರಮೇಶ್ವರನ ಜೊತೆ ಒಂದು ಮಾಡಲು ಎಲ್ಲಾ ದೇವತೆಗಳು ತೀರ್ಮಾನಿಸುತ್ತಾರೆ. ಶಂಕರನ ಮನಸ್ಸಿನಲ್ಲಿ ಕೋರಿಕೆ ಹುಟ್ಟಿಸುವುದಕ್ಕಾಗಿ ಎಲ್ಲರೂ ಮನ್ಮಥನ ಸಹಾಯ ಬೇಡುತ್ತಾರೆ. ಪಾರ್ವತೀ ದೇವಿಯ ಮೇಲೆ ಪರಮೇಶ್ವರನಿಗೆ ಪ್ರೀತಿ ಬರುವಂತೆ ಮನ್ಮಥ ಕೆಲವು ಬಾಣಗಳನ್ನು ಕೂಡ ಪ್ರಯೋಗಿಸುತ್ತಾನೆ. ಅದೇ ಪ್ರಯತ್ನದಲ್ಲಿಯೇ ಪರಮೇಶ್ವರನ ಆಗ್ರಹಕ್ಕೆ ಗುರಿಯಾಗಿ ಮನ್ಮಥ ಅವರ 3ನೇ ಕಣ್ಣಿನ ಜ್ವಾಲೆಗೆ ಭಸ್ಮವಾಗುತ್ತಾನೆ. ಅದರ ಬಳಿಕ ಕೆಲವು ವರ್ಷಗಳ ನಂತರ ಪಾರ್ವತೀ ದೇವಿಯ ನಿಷ್ಠೆ, ಪ್ರೀತಿ ಹಾಗೂ ಛಲವನ್ನು ನೋಡಿ ಮೆಚ್ಚಿದ ಪರಮೇಶ್ವರ ಆಕೆಯನ್ನು ವಿವಾಹವಾಗುತ್ತಾರೆ. ಅದರ ಬಳಿಕ ಕೆಲವು ಅನಿವಾರ್ಯ ಕಾರಣಗಳಿಂದ ಶಿವನ ತೇಜಸ್ಸು ಪಾರ್ವತೀ ದೇವಿಯ ಒಳಗೆ ಪ್ರವೇಶಿಸದೆ ಭೂಮಿಯ ಮೇಲೆ ಬಿದ್ದು ಅದರ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿ ಜನಿಸುತ್ತಾರೆ. ಪಾರ್ವತೀ ದೇವಿಯು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅವರ ಮಗನಾಗಿ ಸ್ವೀಕರಿಸಿದರು. ದೇವಾನು ದೇವತೆಗಳನ್ನು ರಕ್ಷಿಸಲು ಸ್ಕಂದನನ್ನು ಶ್ರೇಷ್ಠವಾದ ಯೋಧನಂತೆ ಪಾರ್ವತೀ ದೇವಿ ಬೆಳೆಸಿದರು. ದೇವಗಣಗಳಿಗೆ ಸೈನ್ಯಾಧ್ಯಕ್ಷ ಹಾಗೂ ದೇವ ಸೈನ್ಯಾಧಿಪತಿಯಾದರು ಕಾರ್ತಿಕೇಯ. ಅದರ ನಂತರ ತಾರಕಾಸುರನನ್ನು ಸಂಹರಿಸಲು ಕಾರ್ತಿಕೇಯ ದೇವತೆಗಳ ಜೊತೆ ಸೇರಿಕೊಂಡು ಯುದ್ಧ ಮಾಡಿದರು. ಆ ರೀತಿ ಸ್ಕಂದಮಾತೆಯು ಒಂದು ತಾಯಿಯಾಗಿ ಕಾರ್ತಿಕೇಯನನ್ನು ಒಬ್ಬ ಮಹಾಯೋಧನಂತೆ ಬೆಳೆಸಿದರು. ಲೋಕ ಕಲ್ಯಾಣಕ್ಕಾಗಿ ಅವರ ಪುತ್ರನನ್ನು ಒಬ್ಬ ದೊಡ್ಡ ಅಸುರನ ಜೊತೆ ಹೋರಾಡಲು ಕಳಿಸಿದರು. ಸ್ಕಂದಮಾತೆಯ ಲಾಲನೆ ಪಾಲನೆಯಲ್ಲಿಯೇ ಕಾರ್ತಿಕೇಯ ಒಬ್ಬ ಮಹಾಯೋಧನಂತೆ ತಯಾರಾದರು. ತಾಯಿಯ ಮಾರ್ಗದರ್ಶನದಲ್ಲಿಯೇ ದೇವತೆಗಳಿಗೆ ಸೇನಾಧಿಪತಿಯಾದರು.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧಗ್ರಹ ಬುದ್ಧಿ ಹಾಗೂ ಜ್ಞಾನದ ಸಂಕೇತ. ಬುಧಗ್ರಹ ಸ್ಕಂದಮಾತೆಯ ಆಧೀನದಲ್ಲಿ ಇರುತ್ತದೆ. ಸ್ಕಂದಮಾತೆಯು ಕಾರ್ತಿಕೇಯನಿಗೆ ಎಲ್ಲಾ ರೀತಿಯಾದ ಬುದ್ಧಿಶಕ್ತಿ, ಜ್ಞಾನವನ್ನು ತುಂಬಿದ ಕಾರಣ ಆಕೆ ಜ್ಞಾನದ ಪ್ರತಿರೂಪ ಎಂದು ಹೇಳುತ್ತಾರೆ. ಯಾವಾಗಲೂ ಮಗನ ಬೆನ್ನ ಹಿಂದೆಯೇ ಇರುತ್ತಾ ಅವರ ಗೆಲುವಿಗೆ ಕಾರಣವಾದಳು ಸ್ಕಂದಮಾತೆ. ಯಾರ ಜಾತಕದಲ್ಲಿ ಬುಧ ಬಲವಾಗಿರುತ್ತದೋ ಅವರಿಗೆ ಸ್ಕಂದಮಾತೆಯ ಆಶೀರ್ವಾದ, ಅನುಗ್ರಹ ಇದೆ ಎಂದು ಅರ್ಥ. ಯಾರ ಜಾತಕದಲ್ಲಿ ಬುಧ ಬಲಹೀನವಾಗಿರುತ್ತದೋ ಅವರು ಸ್ಕಂದಮಾತೆಯನ್ನು ಪೂಜಿಸುವ ಮೂಲಕ ಬುಧಗ್ರಹವನ್ನು ಬಲಪಡಿಸಬಹುದು. ಜಾತಕದಲ್ಲಿ ಬುಧ ಬಲವಾಗಿದ್ದರೆ ಜೀವನದಲ್ಲಿ ಗೆಲುವಿರುತ್ತದೆ. ಸ್ಕಂದಮಾತೆಯನ್ನು ಪೂಜಿಸಿದರೆ ಜ್ಞಾನದಿಂದ ಕೂಡಿರುವಂತಹ ಒಂದು ಶಕ್ತಿ ನಮ್ಮ ದೇಹದೊಳಗೆ ಪ್ರವೇಶಿಸುತ್ತದಂತೆ. ಆಗ ಆ ವ್ಯಕ್ತಿಯು ಈ ಲೋಕದಲ್ಲಿ ಒಳ್ಳೆ ಹೆಸರು ಹಾಗೂ ಸ್ಥಾನ ಗಳಿಸಿಕೊಳ್ಳುತ್ತಾನೆ. ಇದಲ್ಲದೆ ಸ್ಕಂದಮಾತೆಯು ಈ ಜಗತ್ತಿನಲ್ಲಿ ಪ್ರೀತಿಯ ಪ್ರತಿರೂಪ. ತಾಯಿ ಮಕ್ಕಳ ಬಾಂಧವ್ಯದ ಬಗ್ಗೆ ಎಷ್ಟೋ ಉತ್ತಮವಾದ ಉದಾಹರಣೆಗಳನ್ನು ನಮ್ಮ ವೇದಗಳು ಹಾಗೂ ಪುರಾಣಗಳಲ್ಲೂ ಕೂಡ ನಾವು ನೋಡಬಹುದು. ಅಂತ ಪವಿತ್ರವಾದ ತಾಯಿ ಮಕ್ಕಳ ಸಂಬಂಧಕ್ಕೆ ಸ್ಕಂದಮಾತೆಯು ಪ್ರತಿರೂಪದಂತೆ ಇರುತ್ತಾರೆ. ಯಾರು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೋ ಅವರಿಗೆ ಸ್ಕಂದಮಾತೆಯು ತಾಯಿಯಂತೆ ಆದರಿಸಿ ಅವರ ಬೆನ್ನ ಹಿಂದೆ ಇದ್ದು ಬೆಂಬಲಿಸುತ್ತಾರೆ. ಆದ್ದರಿಂದಲೇ ಸ್ಕಂದಮಾತೆಯ ಆರಾಧನೆಗೆ ಪುರಾಣಗಳಲ್ಲಿ ಪ್ರತ್ಯೇಕವಾದ ಸ್ಥಾನ ಕೊಡಲಾಗಿದೆ. ಹೃದಯದಲ್ಲಿ ಗೂಡು ಕಟ್ಟಿಕೊಂಡಿರುವಂತಹ ಮಲಿನಗಳನ್ನು ನಿವಾರಿಸಿಕೊಳ್ಳಲು ಸ್ಕಂದಮಾತೆಯ ಆರಾಧನೆಯಿಂದ ಸಾಧ್ಯ. ಹಾಗೆ ಇವರ ಆರಾಧನೆಯಿಂದ ನಾವು ಅದ್ಭುತವಾದ ಜ್ಞಾನವನ್ನು ಕೂಡ ಪಡೆದುಕೊಳ್ಳುತ್ತೀವಿ. ಇದುವೇ ಸ್ಕಂದಮಾತೆಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಇರುವಂತಹ ವಿವರಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.